ಆಗಿದ್ದಾಗೋಯ್ತು. ಅವರೇನೋ ಮಾತಾಡಿದ್ರು ಅಂತ ನಾನು ಅದಕ್ಕೆ ಮರು ಮಾತಾಡಿ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳ ಆಗಿರೋದು. ಅವ್ರು ಏನೇ ಮಾಡಿರಲಿ, ಅವ್ರಿಗೆ ಗೊತ್ತಿಲ್ಲದೆ ನಮ್ಮ ಮಗಳನ್ನ ಅವ್ರ ಮನೇಲಿ ಇಟ್ಕೊಂಡು ಅನ್ನ ಬಟ್ಟೆ ಕೊಟ್ಟು ನೋಡ್ಕೊಂಡಿದ್ದಾರೆ. ಸುರಕ್ಷಿತವಾಗಿ ನಮ್ಮ ಕೈಗೆ ಒಪ್ಪಿಸಿದ್ದಾರೆ. ಆ ಋಣ ನಮ್ಮ ಮೇಲಿದೆ, ಅದನ್ನ ನಾವು ತೀರಿಸ್ಬೇಕಲ್ವಾ? ಅದಕ್ಕೆ ನನ್ನ ತುದಿ ಬಾಯಿಗೆ ಮಾತು ಬಂದರೂ ತುಟಿ ಬಿಚ್ಚದೆ ಸುಮ್ಮನೆ ನಿಂತಿದ್ದೆ. ಬಿಡ, ಆಗಿದ್ದಾಗೋಯ್ತು. ನೋಡಿ, ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನಮ್ಮಪ್ಪ ಏನೋ ನನ್ನನ್ನು ಅರ್ಥ ಮಾಡ್ಕೊಂಡ್ರು, ಆದರೆ ನಮ್ಮಣ್ಣ ಇನ್ಯಾವತ್ತೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನನಗಿವತ್ತು ಗೊತ್ತಾಯಿತು. ತಂಗಿ ಬಗ್ಗೆ ಮನಸ್ಸು ತುಂಬ ಪ್ರೀತಿ ತುಂಬ್ಕೋಬೇಕಾಗಿತ್ತು, ಆದರೆ ಆ ಜಾಗದಲ್ಲಿ ಬರೀ ದ್ವೇಷನೇ ತುಂಬಿಕೊಂಡಿದ್ದಾನೆ. ಅತ್ತೆ, ಬೇಜಾರಾಗಬೇಡಿ. ನೀವೇನು ಅಂತ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗೇ ಆಯ್ತದೆ. ಆವಾಗ ಅವರೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ. ನನ್ನ ತಂಗಿ ಅಂತ ಒಪ್ಕೊಂಡೇ ಒಪ್ಕೋತಾರೆ. ಆ ಕ್ಷಣಕ್ಕೋಸ್ಕರನೇ ನಾನಿನ್ನೂ ಬದುಕಿದ್ದೀನಿ. ಆದರೆ ಆ ಕ್ಷಣ ಬರೋದಿಲ್ಲ ಅಂತ ಕಾಣುತ್ತೆ. ಬರೋ ಹಾಗಿದ್ದಿದ್ರೆ ನನ್ನ ಮಗಳು ನನ್ನ ಮಾಡ್ಲಿಕ್ಕೆ ಬಂದು ಸೇರಿದಾಗ್ಲೇನೆ ಅವನು ಬಂದು ಸೇರ್ಕೋತಿದ್ದ. ಇನ್ನೊಂದು ಬರ್ತಾನೆ ಅನ್ನೋ ಭರವಸೆ ನನಗಿಲ್ಲ. ನಮ್ಮ ಅತ್ತಿಗೆ ಸತ್ತ ಮೇಲೆ ತವ್ರ ಮನೆ ಋಣ ಮುಗಿದಾಯ್ತು ಅಂತ ಕಾಣುತ್ತೆ. ಹಾಗೆ ಯಾಕೆ ಅನ್ಕೊಳ್ತೀಯ ಲಕ್ಷ್ಮಿ? ನಿಮ್ಮ ಅಣ್ಣ ನಿನ್ನನ್ನು ದೂರ ಇಟ್ಟಿರ್ಬೋದು, ನಿಮ್ಮ ತಂದೆ ನಿನ್ನನ್ನು ಪ್ರೀತಿಸ್ತಾರೆ, ನಿಮ್ಮ ಅಣ್ಣನ ಮಗ ಸೊಸೆ ಎಲ್ಲರೂ ನಿನ್ನ ಪರವಾಗಿದ್ದಾರೆ. ಅದು ಯಾಕೆ ತಾಯಿ ಮನೆ ಋಣ ತೀರೋಯ್ತು ಅಂತ ಅನ್ಕೊಳ್ತಿದ್ಯಾ? ಎಂಥ ಬಿರುಗಾಳಿ ಬಂದರೂ ಬೀಸಿ ಸುಸ್ತಾಗಿ ತಣ್ಣಗಾಗಲೇಬೇಕು. ಹಾಗೆ ನಿಮ್ಮಣ್ಣ ಇವತ್ತಲ್ಲ ನಾಳೆ ನಿನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಯೋಚನೆ ಮಾಡಬೇಡ. ಏನೋ ನಮ್ಮ ಸಮಾಧಾನಕ್ಕೆ ಈಗ ಮಾತಾಡ್ಕೋಬೇಕಷ್ಟೆ. ನಾನು ಹೋಗಿ ಅಡುಗೆ ಮಾಡ್ತೀನಿ. ಲಕ್ಷ್ಮಿ, ಏನಾಯ್ತು? ಒಂದು ಸ್ವಲ್ಪ ನೀರು ತಗೊಂಡು ಬಮ್ಮ. ನಿಧಾನ. ಲಕ್ಷ್ಮಿ, 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 ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ, ಅತ್ತೆ, ಲಕ್ಷ್ಮಿ, ಲಕ್ಷ್ಮಿ. ಬೆಂಕಿ, ನೋಡ್ಕೊಳ್ತಾರು. ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ನೀನು ಹೋಗ್ಬಿಟ್ಲಾ? ಹೋಗಪ್ಪ. ಅತ್ತೆ, ಅತ್ತೆ ಕಣ್ಬಿಡಿ ಅತ್ತೆ. ಲಕ್ಷ್ಮಿ.